ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಲ್ರಿಗೆ ಮತಗಳನ್ನು ನೀಡಿರ್ತಕ್ಕಂಥದ್ದು ಆರಿಸಿ ಕಳಿಸಿರ್ತಕ್ಕಂಥ ಕ್ಷೇತ್ರ ಅವ್ರಿಗೆ ನಮ್ಗೆ ಯಾರು ಕಿತ್ತತ್ತು ಆದ್ರೆ ನಮ್ಗೆ ಯಾರು ಕಿತ್ತತ್ತು ಬಾಂದಿಲ್ರಿ. ಈಗ ಬೆಂಗಳೂರು ನಮ್ಗೆ ಗಂಟು ಬಿದ್ದಾರಿ ಕಿತ್ತನಾಕತ್ತಾರೆ ನಮ್ಮ ಬಾಯಿನ ಒಂದಾಯ್ತು ನಮ್ಗೆ. ಈಗ ನನ್ನ ಮಾಲಕರ ಜಾಗ ಗೌರ್ಮೆಂಟ್ ಜಾಗ ಅಂತ ಏನೋ ಇವನು ತನ ಯಾರು ಬಂದು ಕೇಳಿಲ್ರಿ ಇಲ್ಲಿ. ಅದಕ್ಕಾಗಿ ನಾವು ಪರವಾಗಿ ಒಂದೊಂದು ಕೋಲಿ 2 ಕೋಲಿ ಮನೆ ಕಟ್ಸ್ಕೊಂಡೆವು. ಅವು ಕೂಲಿ ಬಂದಾಗ ಮನವಿ ಕೊಟ್ಟಿವಿ. ನಾ ಕೊಟ್ಟ ಮ್ಯಾಗ ಮಾತಾಡ್ತಾನ ಶಿವಾನಂದ ಪಾಟೀಲ್ 100 ಎಕರೆ ಜಾಗ ಬೇಕಂತ ನಾ ಮನವಿ ಕೊಟ್ಟರೆ ಹೇಳಿದ ಮ್ಯಾಗ ಏನು ಬೇಕಾ ಗೊತ್ತಿಲ್ಲ ಊರಿಗೆ 100 ಎಕರೆ ಹೊಸ ಜಾಗ ತಗೋತ ಹೇಳಿ ನಾನು. ಹೊಸ ಜಾಗ ತಗೋಬೇಕು, ಅಲ್ಲಿ ಮಿನಿ ವಿಧಾನಸೌಧ ಕಟ್ಟಬೇಕು ಮತ್ತು ಬಸ್ ಡಿಪೋ ಮಾಡ್ರಿ ಏನೋ ಮಾಡ್ರಿ, ಅಲ್ಲಿ ಹೊಸ ಜಾಗನೂ ಕಟ್ಟಬೇಕಲ್ಲ. ಆಶ್ರಮಣಿ ಬೇಕನ ಜನರಿಗೆ, ಆಶ್ರಮಣಿ ಕಟ್ಟಕ್ಕೆ ಜಾಗ ಇಲ್ಲಿ. ಅದಕ್ಕೆ ಹೊಸ ಇನ್ನೊಂದು 100 ಎಕರೆ ಜಮೀನು ತಗೋಬೇಕಂತ ಮನೆ ಕೂಡ ಕೊಟ್ಟಿನಿ. DK ಶಿವಕುಮಾರ್ ಕೂಡ ಹೊಳೆ ಉತ್ತರ ಬರ್ದ ನಾ ಇದ್ದೂರಾಕಿ ನನ್ನ ಪಲಾಟ್ ಇಲ್ಲ ಏನಿಲ್ಲ. ತಾಯಿದು ಅವ್ರಿಬ್ರ ಅಣ್ಣ ತಂಗಿ ಅಕ್ಕ ತಮ್ಮ ಆ ಜಾಗ ಒಂದಾಗೈತಿ. ಕೊರಿ ಚೀಲ ತುಂಬ್ರಿ ಓದ್ ಬ್ರಿಡ್ಜ್ನಾಗ ಹೋಗಿರಿ ಸರಿ ಬೆಳತಕ್ಕ ಎಲ್ಲೆಲ್ಲಿ ನಮಗೇನು ಆಸರಣ ಇಲ್ಲ ನಮಗ ಎಲ್ಲ ತರನೂ ಐತಿ. ನಾ ಹೋಗಿಲ್ಲ. ಮನಿ ಮತ್ತು ಹೊಲ ಯಾವುದೂ ಆಸ್ತಿ ಇರದೇ ಇರ್ತಕ್ಕಂಥ ನಿರಾಶ್ರಿತ SC ಬಂಧುಗಳು ನಮ್ಮ ಮಕ್ಕಳಿಗೆ ಬರತ್ರಿ. ನಾವ್ ಎಲ್ಲಿಗೆ ಹೋಗ್ಬೇಕ್ರಿ? ಕಿತ್ತಂದ್ರೆ ಎಲ್ಲಿಗೆ ಹೋಗೋನು? ಈ ದಿನ ಬಿಟ್ಟು ಈಗ ಹೋಗಂದ್ರೆ ಎಲ್ಲಿಗೆ ಹೋಗೋನು ಹೇಳ? ನೀವು ಹಳಿಗೆ ಹೋಗ. ಈಗ 40 ವರ್ಷ ಗಟ್ಟಲೆ 30 ವರ್ಷ ಗಟ್ಟಲೆ ನಾವು ಹಾಕೊಂಡಿದ್ದೆ. ಅವಾಗ ಕಿತ್ತನ್ಬೇಕ. ಇಲ್ಲಿರ್ತಕ್ಕಂಥ SC ವರ್ಗದ ಜನರನ್ನ ಮನೆಗಳನ್ನು ಕಿತ್ತಬೇಕು ಅಂತಕ್ಕಂಥ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಇದೊಂದು ಭಾಳ ಮನೆ ಮುರುಕ ಕೆಲಸ ಅಂತ ಹೇಳಿ ಬಯಸ್ತೇನೆ ನಾನು ಶಿವಾನಂದ ಪಾಟೀಲ್ ಮಾಡ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಕುಳ್ಳಿನಲ್ಲಿ ಮಾಡಿ ಮಾಡ್ಕೊಂಡು ತಿನ್ನೋರಿಗೆ ಎದ್ದು ಹೋಗಂದ್ರೆ ಎಲ್ಲಿ ಹೋಗ್ಬೇಕ್ರಿ? ನಮ್ಮ 3 ಮಕ್ಕಳು ತೊಗೊಂಡು ಎಲ್ಲಿ ಹೋಗ್ಬೇಕ್ರಿ? ಗಂಡ ಇಲ್ಲ, ಯಾರು ಇಲ್ಲ. ನಾ 20-30 ವರ್ಷ ಆದ್ರೆ ಈ ಮೆಟ್ಟಿಗೆ ಬಂದಿದ್ದು ನಾವು. ನಮ್ಗೆ ಯಾರು ಏನು ಅಂದೇ ಇಲ್ರಿ. ನಮಗ್ ಪಲಾಟ್ನು ಎಲ್ಲಿ ಇಲ್ರಿ. ನಮಗೆ ನಾವು ಇದನ್ನ ಬಿಟ್ರೆ ನಮಗೆ ಎಲ್ಲಿ ಜಾಗನೇ ಇಲ್ರಿ. ಎಲ್ಲಿ ಗತಿ ಇಲ್ರಿ. ಏಕಾಏಕಿ ಆ ವಾಸ ಆಗಿರ್ತಕ್ಕಂಥ ಕುಟುಂಬಗಳನ್ನು ಮನೆಗಳನ್ನು ಬೇಗನೆ ಖಾಲಿ ಮಾಡಬೇಕು ಅಂತ ಅವರಿಗೆ ಸುಮಾರು ಲೋಕೋಪಯೋಗಿ ಇಲಾಖೆ ಬಾಗೇವಾಡಿ ಆಫೀಸ್ನಿಂದ ಸುಮಾರು 2-3 ನೋಟಿಸ್ಗಳು ಬಂದವು. ಇನ್ನೂ ಥರ ಹಕ್ಕುಪತ್ರ ಅದು ಏನು ಕೊಟ್ಟಿಲ್ಲ. ಇವು ಗೌಂಟನ್ ಜಾಗ ಇತ್ತು, ಅಲ್ಲಿ ಹಾಕೋರಿಪ್ಪ ಅಂತಂದಾಗ ಹಾಕೊಂಡದ ಇತ್ತು ರೀ. ಅವಾಗ ಯಾವನು ಮಾಲಿಕೇನು ಬರಲಿಲ್ಲ, ಗೌರ್ಮೆಂಟ್ದವರು ಬರಲಿಲ್ಲ. ಸಂಬಂಧಪಟ್ಟಂತೆ ಹೇಳ್ಕೊತೀರಿ ಇದೇನು ಜಾಗ ಏನೈತಿ ನಮಗೆ ದಲಿತರಿಗೆ ಇಲ್ಲೇ ಇರುವಂಥ ವ್ಯವಸ್ಥೆ ಮಾಡಿಕೊಡೋತಿ ದಯಮಾಡಿ ಕೇಳ್ತೀನಿ. ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ UKP ಹತ್ತಿರದ ವಾರ್ಡ್ ನಂಬರ್ 17ರ ಸರ್ವೆ ನಂಬರ್ 236ರಲ್ಲಿ ದಲಿತ ಕುಟುಂಬಗಳು ಮನೆ ಹಾಗೂ ಪತ್ರ ಸೆಡ್ ನಿರ್ಮಾಣ ಮಾಡಿಕೊಂಡಿದ್ದನ್ನು ತೆರವುಗೊಳಿಸಲು PWD ಇಲಾಖೆ ನೀಡಿರುವ ನೋಟಿಸ್ ಹಿಂಪಡೆಯಲು ಆಗ್ರಹಿಸಿ ಮಾಜಿ ಸಚಿವ SK ಬಳ್ಳುಬ್ಬಿ ನೇತೃತ್ವದಲ್ಲಿ ಕೋಲಾರ ತಹಶೀಲ್ದಾರ್ SS ಅರಕೇರಿ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿ ಮಾತನಾಡಿದ ಅವರು 1997ರಲ್ಲಿ ಆಲಮಟ್ಟಿ ಜಲಾಶಯದಲ್ಲಿ 519ಕ್ಕೆ ನೀರು ನಿಲುಗಡೆ ಆದ ಸಂದರ್ಭದಲ್ಲಿ ಕೋಲಾರ ಹಳೆ ಊರಿನಿಂದ ಹೊಸ ಊರಿಗೆ ಸಂತ್ರಸ್ತರು ಸ್ಥಳಾಂತರ ಆಗುವಂತಹ ಸಂದರ್ಭದಲ್ಲಿ ಆವಾಗ ಮನೆ ಹೊಲ ಯಾವುದೇ ಇಲ್ಲದಂತಹ ನೂರಾರು ದಲಿತ ಕುಟುಂಬಗಳು ಮನೆ ಪತ್ರಾಸ್ ಶೆಡ್ ನಿರ್ಮಾಣ ಮಾಡಿಕೊಂಡು ಕೂಲಿ ನಾಲಿ ಮಾಡಿಕೊಂಡು ಸುಮಾರು 25 ವರ್ಷದಿಂದ ಈ ಜಾಗದಲ್ಲಿ ವಾಸವಾಗಿದ್ದಾರೆ. ಆದರೆ ಸದ್ಯ ಏಕಾಏಕಿ ಮನೆ ಖಾಲಿ ಮಾಡುವಂತೆ PWD ಇಲಾಖೆ ನೋಟಿಸ್ ಕಳುಹಿಸಿದೆ. ಇದನ್ನ ನಾನು ಖಂಡನೆ ಮಾಡುತ್ತೇನೆ. ಕೋಲಾರ ಗ್ರಾಮ ಮುಳುಗಡೆಯಾದ ಮೇಲೆ 550 ಎಕರೆ ಜಮೀನನ್ನು ಖರೀದಿ ಮಾಡಿ ಅಚ್ಚುಕಟ್ಟಾದ ಪುನರ್ವಸತಿ ಕೇಂದ್ರವನ್ನ ನಿರ್ಮಾಣ ಮಾಡಿದೆ. 2012ರಿಂದ ನಾನು ಅಧಿಕಾರದಲ್ಲಿ ಇಲ್ಲ. ಪುನರ್ವಸತಿ ಕೇಂದ್ರದಲ್ಲಿ ಸಂತ್ರಸ್ತರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಸರ್ಕಾರದ ಜವಾಬ್ದಾರಿ. ವಾಸವಾಗಿರುವ ಮನೆಯನ್ನ ಎತ್ತಂಗಡಿ ಮಾಡುವಂತೆ ಇಲ್ಲ. ಏನಾದರೂ ಟಚ್ ಮಾಡಿದ್ರೆ ನಾನೇ ಬಂದು ಕುಳಿತುಕೊಳ್ಳುವೆ. ಮನೆಯನ್ನು ಬಿಟ್ಟು ಕಾಂಪೌಂಡ್ ಕಟ್ಟಿ ಇಲ್ಲ. ಬೇರೆ ಕಡೆಗೆ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಟ್ಟು ತೆರವುಗೊಳಿಸಿ ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ. ಇದನ್ನ ಬಿಟ್ಟು ಏನಾದರೂ ಮಾಡಿದ್ರೆ ಕೋಲಾರದಲ್ಲಿ ಇನ್ನೂ ಮಾಜಿ ಮಂತ್ರಿ ಜೀವಂತ ಇರುವುದನ್ನ ಇನ್ನೂ ನೋಡುತ್ತಾ ಕುಳಿತುಕೊಳ್ಳಲು ನನ್ನಿಂದ ಆಗದು. ಅನ್ಯಾಯ ಆಗಲು ನಾನು ಬಿಡುವುದಿಲ್ಲ. ನನ್ನೂರಿನ ಹಿತ ಕಾಯುವುದು, ಬಡವರನ್ನ ರಕ್ಷಣೆ ಮಾಡುವುದು ನನ್ನ ಜವಾಬ್ದಾರಿ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡ ರಾಜಶೇಖರ್ ಶ್ರೀಲವಂತ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಣ್ಣ ಬಾಟಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ನೊಂದ ಕುಟುಂಬಸ್ಥರು ಉಪಸ್ಥಿತರಿದ್ದರು. 1997ಕ್ಕೆ ಏನು ಆಲಮಟ್ಟಿಯಲ್ಲಿ ಜಲಾಶಯದಲ್ಲಿ 519 ನೀರು ನಿಲುಗಡೆ ಆದ ಮೇಲೆ ಕೋಲಾರ ಹಳೆ ಊರಿನಿಂದ ಹೊಸ ಊರಿಗೆ ಎಲ್ಲ ಸಂತ್ರಸ್ತರು ಸ್ಥಳಾಂತರ ಆಗತಕ್ಕಂಥ ಸಂದರ್ಭದಲ್ಲಿ ಈಗಿನ ಪ್ರವಾಸಿ ಮಂದಿರದ ಆವರಣದಲ್ಲಿ ಆವಾಗ ಇನ್ನೂ ಪ್ರವಾಸಿ ಮಂದಿರ ಆಗಿದ್ದಿಲ್ಲ. ಅವಾಗ ಆ ಸ್ಥಳದಲ್ಲಿ ಸುಮಾರು ಎಷ್ಟು ಎಕರೆ ಇತ್ತು? 7 ಎಕರೆ ಸರ್ವೆ ನಂಬರ್ 236 ಸುಮಾರು 7 ಎಕರೆ ಇಂಥ ಹೆಚ್ಚು ಇರತಕ್ಕಂಥ ಜಮೀನು PWDಗೆ ಸಂಬಂಧಪಟ್ಟಂಥ ಒಂದು ಸ್ಥಳ ಅದು.
ಮನೆ ಮತ್ತು ಹೊಲ ಯಾವುದೂ ಆಸ್ತಿ ಇರದೇ ಇರತಕ್ಕಂಥ ನಿರಾಶ್ರಿತ SC ಬಂಧುಗಳು ಅನಿವಾರ್ಯವಾಗಿ ಅಲ್ಲಿ ಭಾಳ ಜನ ಸುಮಾರು ಒಂದು 100 ಜನ ತಮ್ಮದೇ ಆದಂಥ ಶೆಡ್ಗಳನ್ನು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಸುಮಾರು 20-25 ವರ್ಷಗಳಿಂದ ತಮ್ಮ ದುಡಿಮೆಯಲ್ಲಿ ಸ್ವಲ್ಪ ಉಳಿತಾಯ ಮಾಡಿಕೊಂಡು ಚಿಕ್ಕ ಪುಟ್ಟ ಮನೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ವಾಸ ಆಗಿದೆ. ಏಕಾಏಕಿ ಆ ವಾಸ ಆಗಿರ್ತಕ್ಕಂಥ ಕುಟುಂಬಗಳನ್ನು ಮನೆಗಳನ್ನು ಬೇಗನೆ ಖಾಲಿ ಮಾಡಬೇಕು ಅಂತ ಅವರಿಗೆ ಸುಮಾರು ಲೋಕೋಪಯೋಗಿ ಇಲಾಖೆ ಬಾಗೇವಾಡಿ ಆಫೀಸ್ನಿಂದ ಸುಮಾರು 2-3 ನೋಟಿಸ್ಗಳು ಬಂದವು. ವಿಶೇಷವಾಗಿ ಬಸವನ ಬಾಗೇವಾಡಿ ಕ್ಷೇತ್ರ 4 ಬಾರಿ ಸುಮಾರು ಈಗಿನ ಕರ್ನಾಟಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಲ್ರಿಗೆ ಮತಗಳನ್ನು ನೀಡಿರ್ತಕ್ಕಂಥದ್ದು ಆರಿಸಿ ಕಳಿಸಿರ್ತಕ್ಕಂಥ ಕ್ಷೇತ್ರ ಅವ್ರಿಗೆ. ಅವರ ಸೂಚನೆಯಂತೆ ಇಲ್ಲಿರ್ತಕ್ಕಂಥ SC ವರ್ಗದ ಜನರನ್ನ ಮನೆಗಳನ್ನು ಕಿತ್ತಬೇಕು ಅಂತಕ್ಕಂಥ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಇದೊಂದು ಭಾಳ ಮನೆ ಮುರುಕ ಕೆಲಸ ಅಂತ ಹೇಳಿ ಬಯಸ್ತೇನೆ ನಾನು ಶಿವಾನಂದ ಪಾಲ್ರಿ ಮಾಡ್ತಕ್ಕಂಥದ್ದು. ಹೀಗಾಗಿ ಅದನ್ನು ಮೊದಲು ನಾನು ಖಂಡನೆ ಮಾಡ್ತೀನಿ. ಆ ವಿಷಯವಾಗಿ ಇವತ್ತು ಇಲ್ಲಿಯ SC ವರ್ಗದ ಜನ ಇವತ್ತು ಕೋಲಾರದ ತಹಶೀಲ್ದಾರ್ ಕಚೇರಿಗೆ ಬಂದು ಸುಮಾರು ವಿಶೇಷವಾಗಿ ಮಹಿಳೆಯವರೆಲ್ಲ ಸೇರಿ ಇವತ್ತಿನ ತಾಲೂಕಾ ದಂಡಾಧಿಕಾರಿ ಆಗಿರ್ತಕ್ಕಂಥ ಪ್ರಭಾರಿ ದಂಡಾಧಿಕಾರಿ ಆಗಿರ್ತಕ್ಕಂಥ ಶ್ರೀ ಅರಕೇರಿ ಸಾಹೇಬ್ರವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನನ್ನ ಜೊತೆ ನನ್ನ ಪತ್ರವನ್ನು ಕೊಟ್ಟಿದ್ದೇವೆ. ಅದ್ರ ಜೊತೆ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣ ಬಾಟಿ ಅವರು ಮತ್ತು ಸ್ನೇಹಿತರಾಗಿರ್ತ ರಾಜಶೇಖರ್ ಸಿರುವಂತ ಅವರು ಮತ್ತು ನಮ್ಮ ಊರಿನ ಎಲ್ಲ ಜನ ಇಲ್ಲಿ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡತಕ್ಕಂಥ ದಿಷ್ಟೇ ಇದೆ. ಕೋಲಾರ ಗ್ರಾಮ ಮುಳುಗಡೆ ಆದ ಮೇಲೆ ಸುಮಾರು 550 ಎಕರೆ ಜಮೀನಲ್ಲಿ ಖರೀದಿ ಮಾಡಿ ಒಂದು ಅಚ್ಚುಕಟ್ಟಾದ ಪುನರ್ವಸತಿ ಕೇಂದ್ರವನ್ನು ನಿರ್ಮಾಣ ನಾವು ಮಾಡಿದ್ದೀವಿ. ನಂತರ 2012ರಿಂದ ನಾವು ಅಧಿಕಾರದಾಗಿಲ್ಲ. ಈ ಊರಿನಲ್ಲಿ ಬಂದಿರತಕ್ಕಂಥ ಮುಳುಗಡೆಯ ಸಂತ್ರಸ್ತರ ಮನೆ ಇದ್ದವ್ರು ಬತ್ತು, ಇರದೇ ಇರತಕ್ಕಂಥವ್ರು ಬತ್ತು, ಅವರ ಮೂಲ ಸೌಕರ್ಯಗಳನ್ನು ಅದು ನೀರು ಇರ್ಬೋದು, ರಸ್ತೆ ಇರ್ಬೋದು, ಸರ್ಕಾರಿ ಕಚೇರಿಗಳಿರ್ಬೋದು, ವಾಸಕ್ಕೆ ಮನೆ ಇರ್ಬೋದು, ಇವೆಲ್ಲವನ್ನು ಮಾಡಿಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಇದು ವಿಶೇಷವಾಗಿ ಮುಳುಗಡೆ ಆಗಿರ್ತಕ್ಕಂಥ ಊರು ಸುಮ್ಮನೆ ಊರಲ್ಲ ಇದು. ಮತ್ತು ಬಾಗಲಕೋಟೆ ನಂತರ ದೊಡ್ಡ ಊರು ಯಾವುದಾದ್ರೂ ಕೋಲಾರನೇ ಮುಳುಗಡೆ ಆಗಿರ್ತಕ್ಕಂಥದ್ದು. ಇಷ್ಟು ದೊಡ್ಡ ಊರು ಯಾವುದೂ ಇಲ್ಲ ಬಾಗಲಕೋಟೆ ಬಿಟ್ಟರೆ. ಇಂಥ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ನಾವು ಮಾನ್ಯ ಸೋಮಣ್ಣವರು ವಸತಿ ಮಂತ್ರಿ ಇದ್ದಾಗ 2012 ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ ಸುಮಾರು ಈ ಕ್ಷೇತ್ರಕ್ಕೆ 10,000 ಆಶ್ರಯ ಮನೆ ಕೊಟ್ಟಿವಿ. ನಾವು 10,000 ಕೊಟ್ಟಿವಿ ಆಶ್ರಯ ಮನೆ. ಆದರೆ 8,000 ಮನೆ ಇಂಪ್ಲಿಮೆಂಟ್ ಆಗ್ಯಾವ. ಕೋಲಾರ, ನಿಡಗುಂದಿ, ಮನಗೋಳಿ ಇರ್ತಕ್ಕಂಥ ಪಂಚಾಯತಿ ಅವ್ರು ಜಲ್ದಿ ಲಿಸ್ಟ್ ಕೋಲಾರದಕ್ಕೆ 2,000 ಮನೆ ವಾಪಸ್ ಹೋಗ್ಯಾವ. ಕೋಲಾರದಕ್ಕೂ 518 ಮನೆ ಬಸವ ಆಶ್ರಯ ಮನೆ ಕೊಟ್ಟಿವಿ ನಾವು. ಆವಾಗಿನ ಪಂಚಾಯತಿ ರೆಕಮೆಂಡ್ ಮಾಡಿ ಕಳಿಸಿದ್ದು ಅವೊಂದು 2,000 ಮನೆ ಹಾಕಿದ್ದು 3 ಊರು ಸೇರಿ 8,000 ಮನೆ ಆಗಿದಾವೆ. ಆದರೆ ಇವತ್ತು ಶಿವಾನಂದ ಪಾಲ್ರಿ ಏನು ಸರ್ಕಾರದ ಇವತ್ತು ವೋಟ್ ಹಾಕಿಸ್ಕೊಂಡು ಮಂತ್ರಿ ಆಗಿದಾರ. ಮಾತುಗೊಮ್ಮೆ ಅಭಿವೃದ್ಧಿ ಪರವಾಗಿ ಅಂತ ಹೇಳಕತ್ತೀರಿ ನೀವೆಲ್ಲ. ಮಾನ್ಯ ಉಪಮುಖ್ಯಮಂತ್ರಿ ಬಂದಾಗ ಹೇಳಕತ್ತೀರಿ ಕೋಲಾರ ನಡಗಡ್ಡೆಕ್ಕಿತ್ತು ಅಂತ, ಬ್ರಿಡ್ಜ್ ನಾ ಕಟ್ಲಿಕ್ಕೆ ನಡಗಡ್ಡೆಕ್ಕಿತ್ತು ಅಂತ. ಬ್ರಿಡ್ಜಿಗೆ ನೀನು ಸಂಬಂಧ ಏನಪ್ಪ ಭಾಳ ದೂರ? ಎಲ್ಲಿದ್ದು ಬ್ರಿಡ್ಜ್ ಕಟ್ಟಾಗಿ ಎಲ್ಲಿದ್ದು? ತಿಕೋಟದಾಗಿದ್ದೀನಿ, ಅಲ್ಲಿ ಭುವನೇಶ್ವರದಾಗ. ಭುವನೇಶ್ವರ ನೀರಾವರಿ ಮಾಡೇ ಬಂದೀನಿ ಅಲ್ಲ. ಅವ್ರು ಕುಡಿಯಾಕ ನೀರು ಕೊಟ್ಟು ಹೊಲಕ್ಕೂ ನೀರು ಕೊಟ್ಟು ಬಂದೀನಿ. ಅಲ್ಲಿ ನಿನ್ನ ಹೆಸರು ಹೇಳಕತ್ತಾರ, ಅವ್ರು ಜಗಳ ಹಾಳಾಕತ್ತಾರ ಭುವನೇಶ್ವರ ಮಂದಿ. ಶಿವಾನಂದ ಪಾಲ್ ನೀರಾವರಿ ಮಾಡಿ ಹೋಗ್ಯಾನಪ್ಪ ಭುವನೇಶ್ವರಕ್ಕೆ ಅಂತ ಹೇಳಕತ್ತಾರ. ಇಲ್ಲಿ ಬಂದು ನಾಟಕ ಮಾಡಕತ್ತೀನಿ ನೀನು. ಇದು ಆಗಬಾರ್ದು. ಇದು ಯಾವುದೇ ಕಾಲಕ್ಕೂ ಇಲ್ಲಿ ವಾಸ ಆಗಿರ್ತಕ್ಕಂಥ ಕುಟುಂಬದವ್ರನ್ನ ಎತ್ತಂಗಡಿ ಮಾಡ್ತಕ್ಕದ್ದಲ್ಲ. ಒಂದು ವೇಳೆ ಏನಾದರೂ ಮನೆಗಳು ಟಚ್ ಮಾಡಕ್ಕೆ ಬಂದ್ರೆ ನಾ ಸ್ವತಃ ಬಂದಲ್ಲಿ ಕುಂದಿರ್ತೀನಿ. ಅದಕ್ಕೆ ನೀವು ಎಚ್ಚರಿಕೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಮಂತ್ರಿಗಳಿಗೆ. ನಾನು ತಹಸೀಲ್ದಾರ್ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ, ಉಸ್ತುವಾರಿ ಮಂತ್ರಿ MP ಪಾಟೀಲ್ ಅವರಿಗೆ, ವಸತಿ ಮಂತ್ರಿ ಜಮೀರ್ ಅಹಮದ್ ಅವರಿಗೆ ಮತ್ತು ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರಿಗೆ, ಡೆಪ್ಟಿ ಉಪಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವರು ಕೂಡ ಪತ್ರಗಳನ್ನು ಇವತ್ತು ನಾನು ಕೊಡಾಕತ್ತಿದ್ದೀನಿ. ಇಷ್ಟೆಲ್ಲ ಮೀರು ಮತ್ತು ಈಗಾಗಲೇ ದೂರವಾಣಿ ಮುಖಾಂತರ ಬಾಗೇವಾಡಿ LGRಗೂ ಮಾತಾಡೀನಿ. ನಾನು 2ನೇ ಬಾರಿ ಮಾತಾಡೀನಿ. ಮಣ್ಣು ಮಾತಾಡಿ ಇವತ್ತು ಮಾತಾಡಿ. ಯಾವುದೇ ಕಾಲಕ್ಕೂ ಆ ಮನೆಗಳನ್ನು ಮುಟ್ಟುವಂಗಿಲ್ಲ, ಕಿತ್ತುವಂಗಿಲ್ಲ. ನೀವು ಮಾಡೋದಾಯ್ತಂದ್ರೆ ಆ ಮನೆಗಳನ್ನ ಬಿಟ್ಟು ಕಾಂಪೌಂಡ್ ಕಟ್ಟ್ರಿ. ಒಂದು ಇಲ್ಲ ಅಂತ ಹೇಳಿದ್ರೆ ಆ ಎಷ್ಟು ಮನೆ ಹೊಕ್ಕವಲ್ಲಿ ಆ ಮನೆಗಳಿಗೆ ಬೇರೆ ಜಾಗ ಕೊಟ್ಟು ಹೊಸ ಊರಾಗರ ಕೊಡ್ರಿ, ಎಲ್ಲರೂ ಕೊಡ್ರಿ. ಸರ್ಕಾರಿ ಜಾಗದಾಗ ಅವ್ರಿಗೊಂದು ಮನೆಗಳನ್ನು ಹೊಸ ಮನೆ ಆಶ್ರಯ ಮನೆ ಕಟ್ಟಿ ಕೊಟ್ಕೊಂಡು ಅವ್ರಿಗೆ ಕಿತ್ತಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೀನಿ ನಾನು. ಇದನ್ನು ಬಿಟ್ಟು ಏನಾದರೂ ಉಪಾಧ್ಯಾಯ ಮಾಡಿದ್ರೆ ಇನ್ನೂ ಇಲ್ಲಿ ಮಾಜಿ ಮಂತ್ರಿ ಜೀವಂತ ಇದನ್ನ ಕೋಲಾರದಾಗ ಇದನ್ನು ನೋಡ್ಕೊತ ಕುಂದ್ರಕ್ಕೆ ಆಗೋದಿಲ್ಲ ನನಗೆ. ಅದನ್ನು
ಎಂದೂ ಆಗ್ಲಕ್ಕೆ ಬಿಡುದಿಲ್ಲ ನಾನು, ಎಂದೂ ಸಾಧ್ಯ ಇಲ್ಲ. ಅದು ಏನೋ ಹೋಗ್ಲೇ ಬಿಡುದಿಲ್ಲ ಅಂತ ಅದು ಅನ್ಯಾಯ ಹಾಕಿತ್ತಂದ್ರೆ ಅದೆಲ್ಲ ಓಟ್ ಹಾಕೋದು ಬಿಡುದು ಮಾತು ದೇವ್ರಿಗೆ ಬಿಟ್ಟಿದ್ದು ಅದು. ಆದ್ರೆ ನಮ್ಮ ಊರಿನಾಗ ಹುಟ್ಟಿದಾಗ ಈ ಊರು ಹಿತ ಕಾಯುವಂಥದ್ದು, ಬಡವರ ರಕ್ಷಣೆ ಮಾಡ್ತಕ್ಕಂಥ ನನ್ನ ಜವಾಬ್ದಾರಿ ಮತ್ತು ತಿಳುವಳಿಕಿರ್ತಕ್ಕಂಥ ಎಲ್ಲರ ಜವಾಬ್ದಾರಿ ಅದು, ಎಲ್ಲರ ಜವಾಬ್ದಾರಿ ಅದು. ಯಾರಿಗೆ ಏನಿಲ್ಲ ಅದನ್ನು ಕೊಡುವಂಥ ಸರ್ಕಾರದ ಜವಾಬ್ದಾರಿ ಅದು. ನೀವು ಅದನ್ನು ಕೊಟ್ಟೇವಿ ಇದನ್ನು ಕೊಟ್ಟೇವಿ ಗ್ಯಾರಂಟಿ ಕೊಟ್ಟಿರಿ ಚಲೋ ಅದು ಕೊಡ್ರಿ, ಅದನ್ನು ಅದ್ರ ಜೊತೆ ಒಂದು 10-15 ಮನೆ ಕೊಡೋಕ್ಕಾಗೋದ್ರೆ ನಿಮಗೆ ಇದಕ್ಕೇನು ಪಡ್ತಾನೆ ಬತ್ತು ನಿಮಗೆ ಎಲ್ಲಿದ್ದ ಬತ್ತು, ಅದಕ್ಕೆಲ್ಲ ಆಗಬಾರ್ದು ಅಂತಕ್ಕಂಥ ಮಾತನ್ನು ಭಾಳ ಖಂಡ ತುಂಡವಾಗಿ ಹೇಳಿಕ್ಕೆ ಬಯಸ್ತೀನಿ. ಮತ್ತು ನೀವು ಕಿತ್ತ ಯಾರೇ ಬಂದರೂ ಕೂಡ ನಮ್ಮ ಮರ್ಜಿ ತೊಗೊಂಬರ್ರಿ, ಅದೇನೋ ಇದ್ರೂ ಕೂಡ ನಾವೆಲ್ಲ ಬರ್ತೀವಿ. ಮಾಜಿ ಚೇರ್ಮನ್ ಅದಾರ, ಸೇಕೋ ಅದಾರ, ಮತ್ತು ನಾವೆಲ್ಲ ಇರ್ತೀವಿ. ನೀವೇನಾರ ಬತ್ತಂದ್ರೆ ನಮಗೆ ನಮ್ಮ ನಜರಿ ತೊಗೊಂಬರ್ರಿ, ನಾವು ಬಂದು ಅದನ್ನು ಏನಾಕಿತ್ತು ತಡೆ ಹಿಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ಇಲ್ಲೇ ಧರಣಿ ಕುಂದ್ರು ಬಿಸಿಲಾಗ ಬ್ಯಾಡ. ಇವತ್ತೇ ನೀವು ನಿಮ್ಮ ಮನವಿ ಇವತ್ತು ಮುಟ್ಟೈತಿ ಅವರಿಗೆಲ್ಲ, ಮ್ಯಾಗ್ನವ್ರಿಗೆ ಮುಟ್ಟೈತಿದು, ಇಷ್ಟಕ್ಕೆ ಅವ್ರು ಸರಿ ಹಾಕಾರ ಅಂತ ತಿಳ್ಕೊತೀನಿ. ಅದನ್ನು ಅದು ಚರ್ಮ ತಿಳಿಯುತ್ತಂದ್ರೆ ಸರಿ ಹಾಕಾರ ಅವರು. ಅಕಸ್ಮಾತ್ ದಪ್ಪ ಚರ್ಮದ ಸರ್ಕಾರ ಇದು, ದಪ್ಪ ಚರ್ಮದ ಮಂತ್ರಿ ಶಿವಾನಂದ ಪಾಟೀಲ, ಅದು ಅವ್ರಿಗೆ ಲಘು ಮುಟ್ಟಾಗಿಲ್ಲ. ಅವ್ರಿಗೆ ಲಘು ಮುಟ್ಟಾಗಿಲ್ಲ, ಯಾಕೆ ಬಡತನ ಗೊತ್ತಿಲ್ಲ ಅವ್ರಿಗೆ, ಬಡತನ ಗೊತ್ತಿಲ್ಲ, ನೀರಾವರಿಗೆ ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ಬಂದು ನಾವು ಕೆನಾಲ್ ಮಾಡಿದ್ರು ಕಮಿಷನ್ ತಿನ್ನಕ್ಕೆ ಬಂದಾರ ಅವರು. 2012 ಬಂದು ಅಂತ ಮೊದಲೇ ಹಂತ ಮಾಡಿದ್ದೆ, ಇಲ್ಲೊಂದು 30,000 ಹೆಕ್ಟರ್ ಮಾಡಿದ್ದೆ. 2009-10 2012 ಮಸೂತಿ ಪೂಜೆ ಮಾಡಿ ಜಿಲ್ಲಾ ಕೇರಿ ತುಂಬೋದು ಮಾಡಿದ್ನಿ. ಅವೆಲ್ಲ ಕೆನಾಲ್ ನಡೆದು ಬಿಟ್ಟು ನಾ ಸೋತೀನಿ 2 ಬಾರಿ ಕೆಲಸ ಮಾಡಿದ್ಮೇಲೆ ನಾ ಸೋತೀನಿ. ಆ ಸೋತ ಮ್ಯಾಗ ಆ ಕಮಿಷನ್ ತಿನ್ನಕ್ಕೆ ಇವ್ರಿಗೆ ಅನುಕೂಲ ಆಗೈತೆ ಅಷ್ಟೇ. ಬಡವರು ನೋಡಿ ನಿಮಗೆ ಗೊತ್ತಿಲ್ಲ, ಯಾವುದು DC's ಬ್ಯಾಗ್ ಸಿಕ್ಕದ ಕೈಯಾಗ ಅದು ಬಂಗಾರದ ಕಣಿ ಸಿಕ್ಕಾಗೈತೆ ನಿಮಗೆ, ಹೊಡ್ಯಾಕತ್ತಿ ಹಾಕಿದ್ರು ಹೊಡಿ ಹೇಳ್ತಾನೆ, ಹೊಡಿ ಅದೇ ತುಂಬಿದ ಕೂಡ ತುಳ್ಕೋದ. ಅದು ಎಂದು ನಿಮಗೆ ಕಾಲು ಬರ್ತೈತೆ ಅದು ರೈತರದು ಸಾರ್ವಜನಿಕ ದುಡ್ಡು ಅಂದ್ರೆ ವಿಷಯ ಇದ್ದಂಗೆ ಅದು ಯಾವಾಗ ನಿಮ್ಗೆ ಕಾಲು ಬರ್ತೈತೆ ಗೊತ್ತಿಲ್ಲ. ಅದು ಅದಕ್ಕೆ ಇವ್ರು ಪಾಪನು ಕಟ್ಕೊಳಕ್ಕೆ ಹೋಗ್ಬೇಡ, ಈ ಪಾಪರಾಗಡೆ ಮಾಡಿ ಮರ ಇದೊಂದು ಪಾಪ ಕಟ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ಅವ್ರು ಯಾವುದೇ ಕಾಲಕ್ಕೂ ಡೆಪ್ಟಿ CM ಬಂದಾಗ ಮನವಿ ಕೊಟ್ಟಿನಿ. ನಾ ಕೊಟ್ಟ ಮ್ಯಾಗ ಮಾತಾಡ್ತಾನ ಶಿವಾನಂದ ಪಾಟೀಲ್ 100 ಎಕರೆ ಜಾಗ ಬೇಕಂತ ನಾ ಮನವಿ ಕೊಟ್ಟು ಹೇಳಿದ ಮ್ಯಾಗ ಏನು ಬೇಕೋ ಗೊತ್ತಿಲ್ಲ ಈ ಊರಿಗೆ 100 ಎಕರೆ ಹೊಸ ಜಾಗ ತಗೋತ ಹೇಳಿ ನಾನು. ಹೊಸ ಜಾಗ ತಗೋಬೇಕು, ಅಲ್ಲಿ ಮಿನಿ ವಿಧಾನಸ್ ಕಟ್ಟಬೇಕು ಮತ್ತು ಬಸ್ ಡಿಪೋ ಮಾಡ್ರಿ, ಏನೇ ಮಾಡ್ರಿ, ಅಲ್ಲಿ ಹೊಸ ಜಾಗದು ಕಟ್ಟಬೇಕಲ್ಲ. ಆಶ್ರಮಣಿ ಬೇಕನ ಜನರಿಗೆ, ಆಶ್ರಮಣಿ ಕಟ್ಟಕ್ಕೆ ಜಾಗ ಇಲ್ಲಿ. ಅದಕ್ಕೆ ಹೊಸ ಇನ್ನೊಂದು 100 ಎಕರೆ ಜಮೀನು ತಗೋಬೇಕಂತ ಮನೆ ಕೂಡ ಕೊಟ್ಟಿನಿ. DK ಶಿವಕುಮಾರ್ ಕೂಡ ಹೊಳ್ಳಿ ಉತ್ತರ ಬರ್ದಾರ ನನಗೆ, ಬರ್ದಾರಿಗೆ. ನಾ MLA ಹಾಲಿ MLA ಇಲ್ಲ ಅಂದ್ರೆ ನಾ ಉತ್ತರ ತೊಗೊಂಡು ನಮ್ಮ ಊರಿಗೆ ನಾ 100 ಎಕರೆ ಜಮೀನು ಬೇಕಂತ ಹೇಳಿ ಅದನ್ನ ಮುಂದುವರ್ಸಕತ್ತೀನಿ ನಾ. ಅದಕ್ಕೆ ಅದು ನಾ ಹೇಳಿದಾಗ ಅವ ಹೇಳಕತ್ತ 100 ಎಕರೆ ಕೊಡಿಸ್ರಿ, ಜಾಗ ಕೊಡ್ಸೋದು. ಯಾಕೆ 200 ಕೊಡತ್ತೆ ಅಂದ್ರೆ ಬೇಡಕತ್ತೀನಿ ಬಾಯಿಗೆ. ನಾ ಹೇಳಿದ್ರೆ ಹೇಳ್ಬೇಕಂದ್ರೆ ನಕಲು ಮಾಡೋದು. ನೀನು ಒಂದು 200 ಎಕರೆ ಕೊಡತ್ತೆ ಹೇಳಬೇಕಾಗಿತ್ತು, ದೊಡ್ಡ ಸ್ಥಾನ ಇತ್ತಂದ್ರೆ ನಾನು 100 ಎಕರೆ ಕೊಡತ್ತೆ ಹೇಳೀನಿ. ನಾ ಹೇಳಿದ್ದನ್ನ ಕಾಪಿ ಮಾಡೋದು. ಇಂಥ ಮಂತ್ರಿ ಪ್ರಧಾನ ಮಂತ್ರಿ ಮಂದಿಗೆ ಯಾಕೆ ಹೇಳ್ಬೇಕದನ್ನ? ನಾ ಮಂತ್ರಿ ಇದ್ದಾಗ ಮಂದಿ ಏನು ಹೇಳಿಲ್ಲ, ನಾವು ಮಾಡಿ ಮಂತ್ರಿ ಮಂಡಲದಾಗ ನಾವೇ ಇರ್ತೀವಿ, ಮುಖ್ಯಮಂತ್ರಿ ಜೋಡಿ ನಾವೇ ಇರ್ತೀವಿ ಮಂತ್ರಿಗಳಲ್ಲಿ. ಮಂತ್ರಿ ಇದ್ದಾಗ ನೀ ಯಾಕೆ ಮಂದಿಗೆ ಹೇಳ್ಬೇಕು? DK ಶಿವಕುಮಾರ್ ಮಾಡ್ಕೊಡಪ್ಪ 100 ಎಕರೆ ಹೇಳುವಂಥದ್ದು ಏನು ಬತ್ತಲ್ಲಿ ಸ್ವಂತ ಮಾಡ್ಕೊಡ್ಬೇಕು ತಮ್ಮಿತ್ತಂದ್ರೆ. ಅದಕ್ಕೆ ಹೌದತ್ತೀನಿ ನಾ ಮಂತ್ರಿ ಅಂತ ಹೇಳ್ಕೊಂಡು ಹೇಳಿ ನಾನು 100 ಎಕರೆ ಜಮೀನು ಮಾಡಿಕೊಡು, ಉಳಿದೆಲ್ಲ ಕೆಲಸಗಳನ್ನ ವಹಿಸಿನ ಆ ಎಲ್ಲ ಕೆಲಸ ಮಾಡಂತ ಹೇಳಿ. ಈಗ ಯಾವುದೋ ಕಾಲೇಜ್ ಅದು ಡಿಪ್ಲೊಮಾ ಕಾಲೇಜ್ ಕಟ್ಟಿದಪ್ಪ. ಡಿಪ್ಲೊಮಾ ಕಾಲೇಜ್ ಅದಕ್ಕೆ ಕಟ್ಟಿದ ಕೊಲ್ಲಾರದಾಗ ಇಲ್ಲಿ ನಾ ಇದ್ದಾಗ ಒಂದು ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ತೊಗೊಂಡೆ. ಸ್ಕೂಲ್ ತೊಗೊಂಡಾಗ 6 ಎಕರೆ ಜಮೀನು ತೊಗೊಂಡು ಸ್ಕೂಲ್ ಕಟ್ಟಿನ ಅದನ್ನು. ಇದ್ದೂರಾನ ಜಾಗ ಬಳಸಿಲ್ಲ ನಾನು, ಈ ಜಾಗ ಬಳಸಿಲ್ಲ. 6 ಎಕರೆದಾಗ ಎಷ್ಟೋ ಮನೆಗೆ ಹಾಕಿದ್ರು, ಆಶ್ರಮ ಮನೆಗೆ ಹಾಕಿದ್ದಿಲ್ಲ. ಈಗ 4-5 ಎಕರೆ ತೊಗೊಂಡು ಡಿಪ್ಲೊಮಾ ಕಾಲೇಜ್ ಕಟ್ಟಿರಿ. ಅಲ್ಲಿ ಕೊಲ್ಲಾರ ಹುಡುಗರು ಕಲಿತಾವ, ಮೆರಿಟ್ ಮ್ಯಾಗ ಯಾರು ಪಾಳೆ ಬರುತ್ತೆ ಅವ್ರು ಕಲಿತಾರೆ. ಅಲ್ಲಿ ಕೊಲ್ಲಾರ ಹುಡುಗ ಪಾಳೆ ಬಂದ್ರೆ ಅಂತೂ ಬರ್ಲಿಕ್ಕಿಲ್ಲ. ಮಹತ್ವದ ಸಂತೆ ಒಳಗಿರ್ತಕ್ಕಂಥ 4-5 ಎಕರೆ ಜಾಗ ಹೋಯ್ತು ಈಗ. ಅದಕ್ಕೆ ಮೊನ್ನೆ ಒಟ್ಟರು ಕೂಡ ಮಣಿಯನ್ನು ಕೊಟ್ಟು ಬಂದಾರ. ತಲ್ಯಾಕ ಮನೆ ಕೊಡಕ್ಕೆ ಹೋಗಿರಿ ಅಂದೆ ನಾನು. ಈ ಕ್ಷೇತ್ರದಾವ ಅಲ್ಲಿ ಬಿಜಾಪುರಕ್ಕೆ ಹೋಗಿರಿ, ಬರೋದು ಜಗ್ಗಿಸ್ತಿಲ್ಲೇ ಬರಲ್ಲ ಅಂತ ಹೇಳಿದ್ದೆ ನಾನು. ಅಲ್ಲಿ ಯಾವುದೇ ಕಾಲಕ್ಕೂ ಬಸ್ ಸ್ಟ್ಯಾಂಡ್ನಾಗ ಇರುವಂಥ ಬಸ್ ಸ್ಟ್ಯಾಂಡ್ ಜಾಗ ಐತೆ ಒಂದು, ಆ ಸಾಲಿ ಮಧ್ಯದಾಗ ಒಂದು ಜಾಗ ಐತೆ. ದೊಡ್ಡ ಕಾರ್ಯಕ್ರಮ ಆದ್ರೆ 2 ಜಾಗ ಬೇಕು ನಮಗೆ ಯಾವತ್ತೂ. ಅಲ್ಲಿ ಯಾವುದೇ ಒಂದು ಕಲ್ಲು ಸಹಿತ ಇಡಿಸ್ಕೊಡಂಗಿಲ್ಲ ನಾವು. ಸುಮ್ಮನೆ ಬಿಟ್ಟಿನಿ, ಏನು ನೋಡಕತ್ತ ಬಿಟ್ಟಿನಿ ನಾನು. ಮುಂದಿನ ದಿನದಲ್ಲಿ ಇದು ಒಂದು 100 ಎಕರೆ ಜಮೀನು ಹೊರಗೆ ತಗೋಬೇಕು. APMC ಮಾಡ್ರಿ, ಡಿಪೋರ ಮಾಡ್ರಿ, ಏನು ಮಾಡ್ತೀರಿ ಮಾಡ್ರಿ, ಪ್ರಶ್ನೆ ಇಲ್ಲ. ಹೊಸ ಸರ್ಕಾರಿ ಕಟ್ಟಡ ಮಾಡ್ರಿ. 12 ವರ್ಷ ತಾಲೂಕು ಮಾಡ, 2012 ತಾಲೂಕು ಮಾಡೀನಿ. 2025 ಇಸ್ವಿದು ಎಷ್ಟು ವರ್ಷ ಆಯ್ತು? 13 ವರ್ಷ ಆಯ್ತು. ಒಂದು ತಾಲೂಕು ಕಟ್ಟಡ ಕಟ್ಟಕ್ಕಾಗಿಲ್ಲ. ಈ ತಹಸೀಲ್ ಕಚೇರಿ ನಾವು ಕಟ್ಟಿದ ಬಿಲ್ಡಿಂಗ್ ಇದು ಗೊತ್ತಿರಲಿ ನಿಮಗೆ. 2 ಐಬಿ ಕಟ್ಟಿನ ಅವಾಗ, ಅಲ್ಲೊಂದು ಐಬಿ ಕಟ್ಟಿವಿ, ಇಲ್ಲೊಂದು ಐಬಿ ಕಟ್ಟಿವಿ, ಮುಳವಾಡ್ಕೊಂದು ಐಬಿ ಕಟ್ಟಿವಿ, ಬಾಗೇವಾಡಿಂದ ಐಬಿ ಕಟ್ಟಿನ 4 ಐಬಿ ಕಟ್ಟಿವಿ ನಾವು. ಆ ಐಬಿ ಒಳಗೆ ತಾಲೂಕು ಮಾಡಿದ್ಮ್ಯಾಗ ತಾಲೂಕಿನ ಕಚೇರಿ ನಡೆದೈತಿ. ಇಲ್ಲಿ ಹೊಸದೊಂದು ಆಫೀಸ್ ಕಟ್ಟಕ್ಕೆ ಆಗೋಲ್ಲ ನಿಮಗೆ. ಏನು ನಿನ್ನ ದಮ್ಮಂಗಾರ ಏನು ಸರ್ಕಾರದ ಕೆಲಸ ಮಾಡುವಂಥದ್ದು? ಅದಕ್ಕೆ ಮುಂದಿನ ದಿನದೊಳಗೆ ನಿನ್ನ ಹಿಡುವಂದಾಗ ಹೇಳೀನಿ ನಾನು. ಎಲ್ಲ ಕಚೇರಿಗಳು ಆಗ್ಬೇಕಂತ ಧರಣಿ ಶುರು ಮಾಡ್ತಾರೆ ಮುಂದಿನ ತಿಂಗಳಲ್ಲಿ ಕೂಡ. ಕೊಲ್ಲಾರದಾಗೂ ಶುರು ಆಗತ್ತೆ ಧರಣಿ. ಅದು 8 ತಾಲೂಕು ಹೊಸ ಮಾಡಿವಿ ಜಿಲ್ಲಾದಾಗ ನಾವು. ರಾಜ್ಯದಾಗ ಯಾವ ಜಿಲ್ಲೆಯೊಳಗೆ 8 ಹೊಸ ತಾಲೂಕು ಬಂದಿಲ್ಲ ಗೊತ್ತಿರಲಿ. ಬಾಗಲಕೋಟೆಗೆ 2 ಬಂದಾವೆ, ಬೆಳಗಾವಿ 3 ಬಂದಾವೆ, 18 MLA ಬೆಳಗಾವಿ 3 ಹೊಸ ಬಂದಾವೆ. ಆಮೇಲೆ 8 MLA 8 ಹೊಸ ತಾಲೂಕು ತೊಗೊಂಡ್ಬಂದಿನಿ ನಾನು. ಹಳಿ 5 ಹೊಸ 8 13 ತಾಲೂಕು ಅದಾವೆ. ಇಲ್ಲಿ ಹಳ್ಳಿ 8 ಬರ್ತಾವ್ರಿ, ಒಂದು 35 ಹಳ್ಳಿ ಬರ್ತಾವೆ ಅಷ್ಟೇ. ಇಷ್ಟು ಸಣ್ಣ ತಾಲೂಕು ದೇಶದಾಗ ಇಲ್ಲ, ರಾಜ್ಯದಾಗ ಇಲ್ಲ, ಇಲ್ಲ ಬಾಗಲಕೋಟೆ ಆಗಿಲ್ಲ, ಬೆಳಗಾವಿಲ್ಲ, ಎಲ್ಲೂ ಇಲ್ಲ. ಬಿಜಾಪುರ ಜಿಲ್ಲಾ ಬಿಟ್ರೆ ಅಂತ ಸಣ್ಣ ತಾಲೂಕು ಮಾಡುವಂಥದ್ದು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ರು. ಮಾತು ಕೊಟ್ಟಿದ್ದೆ, ಕೊಲ್ಲಾರ ನಡುವಂಥ ತಾಲೂಕು ಮಾಡ್ತಂತ ಮಾತು ಕೊಟ್ಟಿದ್ದೆ. ಮಾತಿನ ಪ್ರಕಾರ ನಮ್ಮ ಎರಡೂ ಮಾಡಲಿಲ್ಲ.
ಬಬಲೇಶ್ವರ, ತಿಕೋಟ, ನಿಡಗುಂದಿ, ಕೊಲ್ಲಾರ, ದೇವರಿಪ್ಪರಿಗೆ, ಚರ್ಚಾನ, ಆಲ್ಮೇಲ 8 ತಾಲೂಕು ಮಾಡೇವು ನಾವು. ಗೊತ್ತಿರಲಿಲ್ಲ ನಿಮಗೆಲ್ಲ. ನಾವು ಬರೀ ಭಾಷಣ ಮಾಡಂಗಿಲ್ಲ. ನಾವು ಏನು ಹೇಳೇವ ಅದನ್ನು ಮಾಡಿ ತೋರಿಸೇವು ನಾವು. ಅದಕ್ಕೆ ಆಫೀಸ್ ಕಟ್ಟೋದಾಗಲ್ಲ ಅಂದ್ರೆ ಯಾಕಿರ್ಬೇಕು MLA ಆಗಿ ನೀವು? ಯಾಕೆ ಮಂತ್ರಿ ಆಗಿರ್ಬೇಕು? ರಾಜೀನಾಮೆ ಕೊಡ್ಬೇಕು ನೀವು. ಅದಕ್ಕೆ ಒತ್ತಾಯ ಮಾಡ್ತೀವಿ. ಈ ವರ್ಷದೊಳಗೆ ಎಲ್ಲ ಸರ್ಕಾರಿ ಕಚೇರಿ, ತಾಲೂಕಾ ಕಚೇರಿ ಇಲ್ಲಿ ಆಗ್ಬೇಕು. ಹಾಗೇನೆ ತಹಸೀಲ್ದಾರ್ ಕಚೇರಿ ಕೂಡ ಆಗ್ಬೇಕು. ಇದು ಸಾಂದ್ ಒಂದು IB ಒಳಗೆ ನಡೆಸ್ಯಾರ, ಇನ್ವಾರ್ಗೆ ನಡೆಸ್ಯಾರ ಈಗ ಅದನ್ನು. ಅದಕ್ಕೆ ಎಲ್ಲ ಕಟ್ಟಡಗಳು ಕೂಡ 1 ವರ್ಷದೊಳಗೆ ನಿಮ್ಮ ಸರ್ಕಾರದಿಂದ ಏನು ಮಾಡ್ತೀರೋ ಗೊತ್ತಿಲ್ಲ. ನಿಮಗೆ ಗ್ಯಾರಂಟರ್ ಕೊಡ್ರಿ, ಸುಡುಗಾಡರ್ ಕೊಡ್ರಿ. ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಎಲ್ಲ ಸರ್ಕಾರಿ ತಾಲೂಕಾ ಮಟ್ಟದ ಕಚೇರಿಗಳು ಮಿನಿ ವಿಧಾನಸೌಧ ಕಟ್ಟುವ ಜೊತೆಗೆ ಎಲ್ಲ ಆಫೀಸ್ ಕೂಡ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ನೀವು ಮಾಡಿ ಬೇಕಾದ್ರೆ ಬಿಡ್ರಿ. ನಮ್ಮದಂತೂ ಭಾರತೀಯ ಜನತಾ ಪಾರ್ಟಿಯಿಂದ ಮುಂದಿನ ತಿಂಗಳೊಳಗೆ ದೊಡ್ಡ ಹೋರಾಟವನ್ನು, ನಿರಂತರ ಹೋರಾಟವನ್ನು ಎಲ್ಲ ಕಚೇರಿ ಮುಂದೆ ನಾವು ತಗೋತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ಈ ಒಂದು ಅಷ್ಟರವ್ರು ನೀವೆಲ್ಲ ನಿಮಗೆಲ್ಲ ಮನವರಿಕೆ ಮಾಡಿ ಕೊಟ್ಟಿದ್ದೀವಿ ಆಫೀಸ್ನಾಗ. ನೀವು ಕೂಡ ಸಕಾರಾತ್ಮಕವಾಗಿ ಮೇಲಾಧಿಕಾರಿಗಳಿಗೆ ನಿಮ್ಮಿಂದ ಟ್ಯಾಕ್ಸ್ಗಳನ್ನು, ಈ ಅರ್ಜಿಗಳನ್ನು ಎಲ್ಲರಿಗೂ ಕಳಿಸುವಂಥ ಕೆಲಸವನ್ನು ತಾವು ಮಾಡಬೇಕು. ಮಾಡಿ ಅವ್ರಿಗೆ ಅನುಕೂಲಕ್ಕೆ ಸಹಕಾರಿ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಹಾಕೊಂಡು 20-30 ವರ್ಷ ಆಯ್ತು ರೀ. ನಮಗೆ ಎಲ್ಲಿ ಹೋಗಕ್ಕೆ ಅನುಕೂಲ ಇಲ್ಲ ನಮ್ಗೆ. ಈಸ್ ನಮ್ಗೆ ಯಾರು ಕಿತ್ತತ್ತು ಬಂದಿಲ್ಲ. ನಾ ಇರೋರವ್ರದವ್ರಿ, ಆದ್ರೆ ನಮ್ಗೆ ಯಾರು ಕಿತ್ತತ್ತು ಬಂದಿಲ್ಲ ರೀ. ಈಗ ಯಾವ ಎಲ್ಲಿ ಹೋಗ್ಬೇಕು ತಿಂಗಳ ಆಯ್ತು ನಮ್ಗೆ ಗಂಟು ಬಿದ್ದಾರಿ. ಕಿತ್ತು ನಾಕತ್ತಾರೆ. ನಮ್ಮ ಬಾಯಿನ ಒಂದಾಯ್ತು ನಮಗೀಗ. ಈ ಬಾಯಿ ಬಿಟ್ಟು ಎಲ್ಲರಿಗೂ ಏನು ಮಾಡ್ತೀರಿ? ಟಿವಿಲಿ ಹಾಕೋರಿ ಚೀಲ ತುಂಬ್ರಿ, ಓದ್ ಬ್ರಿಡ್ಜ್ನಾಗ ಹೋಗಿರಿ. ಸರಿ ಬೆಳತಕ್ಕ ಸರಿ ನಮ್ಗೆ ಎಲ್ಲೆಲ್ಲಿ ರಾಜ್ಯ ಆಗಿಲ್ರಿ. ನಮಗೆ ನಮಗೇನು ಆಶ್ರನ ಇಲ್ಲ. ನಮ್ಗೆ ಎಲ್ಲ ತರನೂ ಐತಿ. ನಾ ಹೋಗಿಲ್ಲ. MP ML ಹೋದ್ರ ನಮ್ಗೆ ಹಚ್ಕೊಂಗಿಲ್ರಿ. ನಾವ್ ಎಲ್ಲಿ ಹೋಗುಣ್ರಿ? ಹಂಗ್ರ ಎಲ್ಲಿರ್ಬೇಕು ನಾವು? ನಮ್ಗೆ ಆಶ್ರನ ಇಲ್ಲ. ನಮ್ಮ ತಾಯಿ ತಂದೆ ಜಾಗನ ಇಲ್ಲ. ನಮ್ಗೆ ಎಲ್ಲಿ ಹೋಗಿರುಣ್ರಿ ನಾವು? ನಮ್ಗೆ ಎಲ್ಲ ತರ ಇದ್ರೋರ್ದ ನಾವು ಬೆಲ್ರೋರ್ ಅಲ್ಸತಿಗೆ ನಾವ್ ಎಲ್ಲಿ ಹೋಗೋಣ ಹೇಳ? ಎಲ್ಲಿ ಹೋಗುಣ್ರಿ? ತಾಯಿ ಜಾಗ ಇಲ್ಲ. ನಮ್ಮವನು ತಂದು ತೆಗಸ್ರಿ ಫೋಟೋ. ಬಂದಿಲ್ಲ. ಇವ್ರು ಎಲ್ಲಾರು ಬಂದ್ರ ಬಂದಿಲ್ಲ. 30 ವರ್ಷ ನಿಮ್ಮ ಜಾಗನ ಇತ್ತಂದ್ರೆ ಬಂದಾಗ ತಕರಾರು ಮಾಡ್ಬೇಕಿಲ್ರಿ? ನಮ್ಗೆ ಯಾರು ತಕರಾರು ಮಾಡಿಲ್ಲ. 20-30 ವರ್ಷ ಯಾವನಿಗೆ ಜಾಗ ನಮ್ಗೆ ಐತೈತಿ ಪುರುಪ್ರು ಬಂದಿಲ್ಲ. ಈಗ ನಮ್ಗೆ ಹೋಗದ್ರ ಮನೆ ಹೆಂಗಾಕತಿ? ಅಕ್ಕಲ್ಲ ಮಣ್ಣ, ಸಿಮೆಂಟ, ಉಸುಕ ಎಲ್ಲ ಬಂದೈತಿ. ದುಡ್ಕೊಂತ ನಮ್ಗೆ ಗತಿ ಇಲ್ಲ. ಮನಿ ನ್ಯಾಳಿಗೆ ಗಿಡ ಹಚ್ಕೊಂಡ್ರಿ ₹50 ದುಡ್ಕೊಂಡ್ ಬಂದಾಗ ನಮ್ಗೆ ಒಲಿ ಹತ್ತತ್ರಿ. ನಮ್ಗೆ ಒಲಿ ಹತ್ತಂಗಿಲ್ಲ. ನಾವು ಹೋಗಂದ್ರೆ ಎಲ್ಲಿ ಹೋಗೋಣ? ನಮ್ ಹೊಡಿತೀರ ಬಡ್ರಿ, ಬಡಿತೀರ ಬಡ್ರಿ. ನಮ್ನ ಏನ್ ಮಾಡ್ತೀರಿ ಮಾಡ್ರಿ. ನೀವು ನಾವ್ ಇಲ್ಲೇ ಸಾಯ್ತೇವ್. ಯಾರು ಬರ್ತೀರಿ ಬರ್ರಿ. ಬರೋರಿಲ್ರಿ. ದುಡ್ಕೊಂತ ಗಟ್ಟಿಲ್ಲ ನಮಗ. ನಾ ಬೀಳೋರಲ್ಲ ಇದ್ರು ಅವ್ರು ಹೆಂಗ್ರಿ? ಯಾಕ ಜಾಸ್ತಿ ಆಕೈತಿ ದುಡ್ಕೊಂಡು ಇವಾಗ ಮನಿ ಕಟ್ಸ್ಕೊಂತೇವ. ತಾಯಿ ಜಾಗ ಇಲ್ಲ. ಎಲ್ಲಿ ಹೋಗ್ಬೇಕ್ರಿ ನಾವು? ತಾಯಿ ಜಾಗಾನು ಇಲ್ಲ, ಏನು ಇಲ್ಲ. ದಿನಕ್ಕೊಬ್ಬರ ಬರ್ತಾರ, ದಿನಕ್ಕೆ 30 ವರ್ಷ ಗಂಟೆ ಬರ್ಬೇಕು. ಜಾಗ ಕೊಡ್ಬೇಕಿಲ್ಲ. 30 ವರ್ಷ ಗಂಟೆ ಬಂದಿಲ್ಲ. ಬಂದಿಲ್ರಿ ನಮ್ಗ. ಈಗ 5 ತಿಂಗಳು 1.5 ತಿಂಗಳು ಮಾತಾಡಿ ಬಿಡ್ತಾರ. ನಾನೇನ್ ಜನ್ಮ ಹೊಡೆಯಲ್ಲ, ಯಾರು ಮುಂದಕ್ಕೆ ಹೋಗ್ಯಾಂಗಲ್ಲ. ಈಗ ನಾ 30 ವರ್ಷಗಳಿದ್ದಾಗ ಅವಾಗ ಬರ್ಬೇಕಿಲ್ರಿ. ಕಟ್ಬೇಡ ಇದನ್ನ. ಯಾಕೆ ಕಟ್ಟಿದ್ರ ಅವಾಗ ಬರ್ಬೇಕಿಲ್ಲ. ತಮ್ಮ ಜಾಗ ಇದ್ದಾರ. ಈಗ ಕಿತ್ತಾರ. ಈಗ ನಿಮ್ಗೆ ಯಾರಂಗ್ರ ಕಾಣ್ತಾರ? ನಿಮ್ಗೆ ಯಾರು ಇಸ್ರ ಎಲ್ಲಿ ಹೋಗಿದ್ರಿ? ಹಂಗ್ರ 30 ವರ್ಷ ಎಲ್ಲಿ ಹೋಗಿದ್ರಿ? MP MLಗಳು ಇಬ್ಬರು ನಮ್ ಜೀವ ಹೊಡ್ತೀರಿ ಹೊಡ್ರಿ. ನೀವು ನಮ್ ಏನ್ ಮಾಡ್ತೀರಿ ಮಾಡ್ರಿ. ಇಲ್ಲೇ ವಾಸ ಮಾಡ್ತೇವೆ ನಾವು. ನಮ್ಗೆ ಏನ್ ಮಾಡ್ತೀರಿ ಮಾಡ್ರಿ. ಎಲ್ಲಿ ಅನುಕೂಲ ಇಲ್ಲ ನಮಗ. ಹೋಗ್ಬೇಕು ಬಾಯಿಕೆರೆ, ಹೋಗ್ಬೇಕು ಹೊಳೆಗೆ. ಇದ್ರ ಹೊರತು ನಮ್ಗೆ ಏನೇನು ಇಲ್ಲ. ನಿಮ್ಗೆ ಅಕಸ್ಮಾತ್ ನಿಮ್ಗೆ ಕಣಪುರಿ ತಂದ್ರ ಹೋಗಿ ನಮ್ 3 ಪಂಚಾಯತ್ಯಾಗ ನೋಡ್ರಿ ನಮ್ ಜಾಗ ಐತನ. ನಮ್ ಜಾಗ ಇತ್ತಂದ್ರ ಕಿತ್ತೊಂದು ಹೋಗಿ ಕೇಳಿದ್ರ ನಮ್ ಜಾಗ ಇರ್ಲಿಕ್ಕಂದ್ರ ನಮ್ಗೆ ಇಲ್ಲ ಸ್ಥಾನ ಮಾಡ್ಬೇಕು. ನಮ್ಗೆ ರಾಯಪ್ಪ ಮಾದಾರ ನಮ್ಮ ಮೌನ ಇಲ್ಲ. ನಮ್ಮ ಮಕ್ಳಿಗೆ ಬರತ್ರಿ. ನಮ್ಮ ಮಗ ಇಲ್ಲ ಜಾಗ. ಏನ್ ಮಾತಾಡೋದು? ಏನ್ ಕಾಟಾಡೋದು? ನಮ್ಮ ಮಗಿತ್ತ ನಮಗಿರತ್ರಿ. ನಮ್ಮ ಮಗ ಇಲ್ಲ. ನಮ್ಮ ಅವ್ವ ಹುಚ್ಚಿ ಅಂತಾಕೆ. ನಮ್ಮವರು ಅಡ್ಡಿ ಮಾಡ್ಕೊಲತ್ರಿ ಅವಾಗಿನ ಕಾಲದಾಗ. ನಮ್ಮ ಹೋಗ್ಕೋಬೇಕ ಅಲ್ಲಿ ನಿತ್ತು. ನಮ್ಮವರು ಅಡ್ಡಿ ಮಾಡ್ಕೊಲತ್ರಿ ಅವಾಗ. ಆ ಅಡ್ಡಿ ಮಾಡ್ಕೊಳೋ ಸಲಂದಾಗಿ ಏನು ಬಂದೋತನ ಗೊತ್ತಿಲ್ಲ, ಬಿಟ್ಟದನ ಗೊತ್ತಿಲ್ರಿ. ಒಟ್ಟು ನಮ್ಮ ಹಕ್ ಪತ್ರ ಐತ್ರಿ. ಆದ್ರ ನಮ್ ಜಾಗ ಇಲ್ಲ ಐತ್ರ ನಮ್ಗೆ ಗೊತ್ತಿಲ್ರಿ. ಒಟ್ಟು ನಮ್ ಜಾಗ ಇಲ್ರಿ. ನಮ್ಗ ಸುಡುಗಾಡ ಅಂತ ಆಯ್ತು ನೋಡ್ರಿ. ನಮ್ಗ ಅಟ್ಟು ಮೀರಿ MP MLಗಳು ಬಂದ್ರೆ ಸತ್ತು ಸಾಯ್ತಾರೆ ನೋಡ್ರಿ. ಒಟ್ರು ಕೂಡಿ ಏನ್ ಮಾಡ್ತಾರ ಮಾಡ್ರಿ. ಅವ್ರದ್ದು ತಗೋರಿ ಹೋಗಿಲ್ರಿ. ಯಾಕ ನಾ ಇದ್ದೂರ್ರಾಕಿ ನನ್ನ ಪಲಾಟ್ ಇಲ್ಲ, ಏನಿಲ್ಲ. ತಾಯಿದು ಅವ್ರಿಬ್ರ ಅಣ್ಣ ತಂಗಿ ಅಕ್ಕ ತಮ್ಮ. ಆ ಜಾಗ ಒಂದಾಗೈತಿ. ನಿನ್ನ ಮನೆ ಕೊಡಕ್ ಹೋದ್ರು ಅದನ್ನ ಕದ್ದಿ ಮಾಡಿ ಬಂದಿನಿ. ಈಗ ಊರಾಗ ಹೋಗು ಹೋಗ್ತಾರ. ಈ ತಮ್ಮನು 4 ಮಕ್ಕಳು, ನಾನು 3 ನನ್ನ ಮಗ. ನನಗೇನು ಆಸರ ಇಲ್ಲ. ಈ ಸಾಧ್ಯ ನಾ ಹೋಗಿ ನಮ್ಮ ಅವ್ನ ನನ್ನ ತಮ್ಮನ ಮಕ್ಕಳನ್ನ ನಾ ಹೋಗಿ ಒಟ್ಟು ಬಿರ್ಜ್ ಒಂದ ಸಾಕ್ಷಿ ಐತಿ ನನಗೆ. ನಾ ಇದ್ದೂರಕ್ಕೆ ನಾ ಬೆಳೂರಕ್ಕೆ ಅಲ್ಲ. ನಾ ಬಂದಿಲ್ಲ ಅಲ್ಲಿಗೆ. ಒಟ್ಟಸ್ ಬಿಟ್ಟೈತಿ ನನಗೆ. ನಿಂತು ಹೋಗ್ಕೊಂಡ್ರು ಕೆಲಸ ಇಲ್ಲ.
ಹಾಕೊಂಡಿನಿ ನಾನು ಜೋಗಾಡ್ಕೊಂತಿರ್ತೀನಿ ನಾನು ಸೊಡ್ಡ ಹಾಕಿನಿ ಮನಿ ಮುಂದ ಹಿಂದ ಮನಿ ಐತಿ ಮುಂದ ಸೊಡ್ಡ ಐತಿ ಈಗ 34 ವರ್ಷ ಆತ್ ನೋಡ್ರಿಪ್ಪ ಬಂದ್ ಮುಣಗಡಿಯಾಗನ ಬಂದೇ ಬಿಟ್ಟಿ ಹಂಡಿಕಲ್ಲ ನೀರ್ ಬತ್ತಲ್ರಿ ಆಗ ಬಂದೇವ್ರಿ ದೇಸರ ಹೊಡ್ದಕ್ ನೀರ್ ಬರೋಣ ಬಂದೇವ್ರಿ ನಾ 3 ದನಿಯಾರ್ ಹೋಗ್ಯಾರ ನಮ್ದೇನ ತೇಳ ಹಂಗ ಬಂದ್ ಹಂಗ ಹಾಕೊಂಡೇವ್ರಿ ಕಲ್ ಹಂಗ ಕುಂದಿರ್ತಾಯೇನೋ ಕಟ್ಟುದು ಎಲ್ಲಾರು ನೋಡ್ಯಾರ ಆಲಿಂದೇನ ಮತ್ ನಮಗ್ ಹೇಳ್ಬೇಕಿಲ್ರಿ ಇಪ್ಪ ಹೇಳಿದ್ರ ನಾವ್ ಅನ್ಸ್ತಿದ್ದೇವ್ ಈಗ ನಾವು ಒಟ್ಟ ನಾವ್ ಎಲ್ಲಿಗೆ ಹೋಗ್ಬೇಕ್ರಿ ಕಿತ್ತಂದ್ರೆ ಎಲ್ಲಿಗೆ ಹೋಗೋನು ಈ ದಿನ ಬಿಟ್ಟು ಈಗ ಹೋಗಂದ್ರ ಎಲ್ಲಿಗೆ ಹೋಗೋನು ಹೇಳ ನೀವ್ ಹಳಿಗ್ ಹೋಗ ಈಗ 40 ವರ್ಷ ಗಟ್ಲೆ 30 ವರ್ಷ ಗಟ್ಲೆ ನಾವು ಹಾಕೊಂಡಿದ್ದೆ ಅವಾಗ ಕಿತ್ ಅನ್ಬೇಕ ಈಗ ಹಾಕೊಂಡಿಂದ ನಾವು ಕಿತ್ತಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ನೋಡಿಯಪ್ಪ ಎತ್ಕೊ ಹೋಗ್ಯಾವ ನಾ 3 ಅದನ ದೇವ್ರ ಎಲ್ಲಿ ಜಾಗಿಲ್ಲ ನಮ್ಗೆ ಎಲ್ಲಿ ಪಲಾಟ್ ಇಲ್ಲ ಏನಿಲ್ಲ ನೋಡಿದೆ ನಾವು ನಮ್ಗೊಂದು ಅರ್ಧಿ ತೋರಿಸಿಗೆ ಸಿಕ್ಕಿತ್ತಲ್ಲ ಕ್ಯಾಮ್ರಾ ಗುಲ್ಪ್ ನೋಡಿ ಅವ್ನು ಗುಲ್ಪ್ನ ಅವ ಏನೋ ಬಿಟ್ಟು ಹೋದ ಅವ ಎಲ್ಲ ತುಣ್ಣಿ ಕೊಡೆ ನಮ್ನ ಇಲ್ಲಿ ನಡಿದ್ರೆ ಬಿಟ್ಟು ಕಚ್ಚಂದ ಇಂಥ ಮುಪ್ಪಸ್ತ ಆಯ್ತು ನಾವ್ ಎಲ್ಲಿ ಹೋಗ್ಬೇಕು ನಾವು ಹೊಳಿ ಒಂದೈತಪ್ಪ ಹೊತ್ತು ಹೇಳ್ಬೇಕು ನಾವು ಜೋಗಾನ್ಗಳು ನಾವು ಭಾಳ ಕಷ್ಟ ಐತಿ ಭಾಳ ಅಂದ್ರೆ ಭಾಳ ತಿಳಿದ್ ನೋಡಿದ್ರ ಒಳಗೆ ಏನೂ ಇಲ್ಲ ಸೋಚ್ ನೋಡಿದ್ರ ನಮ್ಮ ಊರ MLA ಹುಡ್ಕೊಂಡ್ರ ನಮ್ಮನ್ನ ಅವ್ರವ್ರ ಮನೆ ಬಗ್ಗೆ ಏನೈತಿ ಏನೈತಿ ಅವ್ರ ಮನೆ ಮುಂದೆ ಮಾತಾಡಿ ನೀವು ಹೊಡ್ಕೊರಿಯಪ್ಪ ಕೈ ಮುಗಿದು ಜೋಗಾಮಿ ಹೋರಿ ನೀವು ಮಾತಾಡಿ ನಮ್ಮ ಅಕ್ಕ ತಂಗ ಮುಗಿಸ್ತೀನಿ ಅಲ್ಲಿ ಕುಳ್ಳಿ ಮಾಡಿ ಮಾಡ್ಕೊಂಡ್ ತಿನ್ನೋರಿಗೆ ಎದ್ದು ಹೋಗಂದ್ರೆ ಎಲ್ಲಿ ಓದಿ ಹೋಗ್ಬೇಕ್ರಿ ನಮ್ಮ 3 ಮಕ್ಕಳು ತೊಗೊಂಡು ಎಲ್ಲಿ ಹೋಗ್ಬೇಕ್ರಿ ನಾ ಗಂಡ ಇಲ್ಲ ಯಾರೂ ಇಲ್ಲ ಮತ್ತೆ ಎಲ್ಲಿ ಹೋಗ್ಬೇಕು ಹೇಳ್ರಿ ನೀವು ನ್ಯಾಯ ಕೊಡ್ರಿ ನಮಗೆ ಈಗ ಹೋಗಂದ್ರೆ ನಾ ಎಲ್ಲಿ ಹೋಗ್ಬೇಕ್ರಿ ಮತ್ತೆ ಕಡ್ಕಸ್ ಮಾತಾಡೋಣ ನಾ 20-30 ವರ್ಷ ಆದ್ರೆ ಈ ಮೆಟ್ಟಿಗೆ ಬಂದಿದ್ದು ನಾವು ನಮ್ಗೆ ಯಾರು ಏನು ಅಂದೇ ಇಲ್ರಿ ನಮಗ್ ಪಲಾಟ್ನು ಎಲ್ಲಿ ಇಲ್ರಿ 30 ವರ್ಷ ಆತ್ರಿ ಬಂದು ಯಾರು ಕಿತ್ತಂತೂ ಬಂದಿಲ್ಲ ಏನು ಬಂದಿಲ್ಲ ಕಟ್ಕೊಳಗೂ ಏನು ಅಂದಿಲ್ಲ ಈಗ ಒಮ್ಮೆ ಕಿತ್ತಂತ ಬಂದ್ರ ನಾವೇಲಿ ಹೋಗ್ಬೇಕ್ರಿ ಕಂಪೌಂಡ್ ಕಟ್ಕೋತ ಹೇಳ್ರಿ ನಮಗೆ ನಾವು ಇದನ್ನ ಬಿಟ್ರೆ ನಮಗೆ ಎಲ್ಲಿ ಜಾಗನೇ ಇಲ್ರಿ ಎಲ್ಲಿ ಗತಿ ಇಲ್ರಿ ನಾವು ಹೋಗುದಿಲ್ರಿ ನಾವ್ ಇಲ್ಲೇ ಜಾಗ ಏನಾದ್ರು ಮಾಡ್ಕೋಬೇಕು ನೋಡ್ರಿ ನಮ್ ಜಾಗ ನಮ್ಗೆ ಬಿಡ್ಬೇಕ್ರಿ ಎಷ್ಟ್ ಬಡವ್ರ ಅದೇವ್ ನಾವೆಲ್ಲಿ ಏನ ಪುಣ್ಯದವ್ರು ಇತ್ತು ಖಾಲಿ ಹಾಕೊಂಡೇವ್ ಅವಾಗ ಯಾರು ಬಂದ್ ನಮ್ಗೆ ತಕರಾರು ಮಾಡಿಲ್ಲ ನಮ್ಗೆ ಯಾರು ಏನು ಹೇಳಿಲ್ಲ ನಮ್ಗೇನು ಇದನ್ನ ಇಲ್ರಿ ಎಲ್ಲಿ ಹೋಗಾಕ ಅದು ಒಂದ ಇದು ನೋಡ್ರಿ ನಮ್ಗೆ ಬೇಲೂರವ್ರು ಯಾರು ಇಲ್ಲ ಏನ್ರಿ ಎಲ್ಲ ಕೋರ್ಟ್ ಲಿಸ್ಟಿಂಗ್ ಆಯ್ತು ನಮಗೆ ತೋರಿಸ್ತೇವು ಎಲ್ಲ ತೋರಿಸ್ತೇವು ಹಂಗೆ ಪರಿಸ್ಥಳ ಇತ್ತ ನಮ್ಮ ಹೋಟಿನ ಲಿಸ್ಟ್ ಇತ್ತಂದ್ರೆ ನೋಡ್ರಿ ನಮ್ಮನ್ನ ಜಾಗ ಕೊಡ್ರಿ ಏನ್ರಿ ಮುಳುಗಡೆ ಒಳಗೆ ಬ್ಲಾಟ್ ಕೊಟ್ಟು ಬಂದಿ ಏನ್ರಿ ಅದು ಬರ್ಲಾರ್ಕ ಈಗ ಬಂದು ಈಗ ಗೌರ್ಮೆಂಟ್ ಜಾಗ ಐತೆ ಅನ್ನ ಗೌರ್ಮೆಂಟ್ ಜಾಗದಾಗ ಬಂದು ಎಲ್ಲರೂ ಕೂಡಿ ಶೆಡ್ ಹಾಕೊಂಡಾರೆ ಶೆಡ್ ಹಾಕೊಂಡ್ರೆ ಸತಿಗ ಅಲ್ಲಿ ತನ ಇದ್ರು ಇದು ನನ್ನ ಮಾಲಕರ ಜಾಗ ಗೌರ್ಮೆಂಟ್ ಜಾಗ ಅಂತ ಏನೋ ಇವನು ತನ ಯಾರು ಬಂದು ಕೇಳಿಲ್ರಿ ಇಲ್ಲಿ ಅದಕ್ಕಾಗಿ ನಾವು ಪರವಾಗಿಯಾಗಿ ಒಂದೊಂದು ಕೋಲಿ 2 ಕೋಲಿ ಮನೆ ಕಟ್ಸ್ಕೊಂಡೆವು ಅವು ಕೂಲಿ ಮಾಡ್ಲಾರ್ದಂಕಾರ ಒಟ್ಟು ಯಾರು ಹೊಟ್ಟೆ ತುಂಬಂಗಿಲ್ಲ ಬಡ ಜನ ನಾವು ಏನ್ರಿ ಹಿಂಗಾಗಿ ನಮ್ಮ ಗಂಭೀರ ಭಾಳ ಪರಿಸ್ಥಿತಿ ಕಿತ್ಕೊಂಡು ಹೋಗತ್ತಾರ ಬಾಯಿ ಕೆರೆ ನೋಡುವಂಥ ಕೆಲಸ ಇದಕ್ಕಾಗಿ ಗೌರ್ಮೆಂಟ್ದವ್ರು ನಮಗೆ ಪರಿಹಾರ ಎಲ್ಲ ನಮ್ಗೆ ಇದು ತಳದಾಗ ನಮಗೆ ಏನಾರು ಮಾಡಿ ಆಧಾರ ಮಾಡಿ ನಮಗೆ ಕೊಡ್ಬೇಕು ಎಲ್ಕೇಶನ್ ನೋಟಿಸ್ ಕೊಟ್ಟಾರೆ ಇನ್ನು ನಾವು ಎಲ್ಲಿ ಹೋಗೋಣ್ರಿ ಈಗ ಒಮ್ಮೆ ತಿಂಗಳಂದ್ರಿ ಒಮ್ಮೆ 2 ತಿಂಗಳಂದ್ರಿ ರೀ ಅಲ್ಲಿ ತನಕ ನಮ್ಗೆ ಈಗ ಅನ್ನ ನಮ್ಮ ಸಾಹೇಬ್ರಿಗೆ ಏನು ತಡೆ ಹಿಡ್ದಾರಲ್ಲ ಅವರ ನಮ್ಮ ತಾಯಿ ತಂದೆ ಏನು ಸಾಹೇಬ್ರದ ಪುಣ್ಯ ಅವ್ರಿಗೆ ನೇರವಾಗಿ ಏನು ಎಷ್ಟು ದಿನ ಎಲ್ಲರೂ ನಮ್ಮ ತಾಯಿ ತಂದೆ ಸುಳ್ಳು ಬೆಳುಬ್ಯಾರು ನಮ್ಮ ತಾಯಿ ತಂದೆ ಕೊಟ್ಟು ಅಡ್ಡರಸಿ ಹೇಳಿ ಉದ್ದರಸಿ ಹೇಳಿ ನಮಗೆ ಎಲ್ಲಿ ಹೆಸರು ಹಚ್ಚಲ್ಲ ಇದ್ರ ತನಕ ಉಳ್ಕೆ ನಮ್ಮ ನ್ಯಾಯ ಏನೂ ಇಲ್ಲ ರೀ ಬೇಕಾದ ಎಲ್ಲಿ ಹೋದರೂ ಇದು ಒಂದೇ ಮಾತಾರಿ ನಾವು ನಮ್ಮನ್ನು ಒಂದು ಪರಿಹಾರ ಮಾಡ್ರಿ ಮೊದಲ ಚೇರ್ಮನ್ರ ಅಂತಂದ್ರು ಯಾರ ಕೈ ಮಾಡ್ತೀರಿ ಮಾಡ್ಕೊರಿ ಹಸಿರು ಜನ ಮನೆ ಹಾಕಿಸಿ ನಾ ಎದಿ ಕೊಟ್ಟು ಹಾಕಿಸ್ತೇನೆ ಅಂತಂದವರು ನಮ್ಮ ಚೇರ್ಮನ್ರು ಆಕಾಶ್ ಅವ್ರ ಕಾಲಿನಿಂದ ಈಗ ಒಂದು ತುತ್ತು ಅಣ್ಣ ತಿನ್ನಕತ್ತೇವೆ ನಾವು ಹೇಳ್ರಿ ಅವ್ರು ಹಾಕಿಸಿದಾಗ ಬಂದೇವು ಹಾಕೊಂಡವ್ರಿ ಇನ್ನೂ ಥರ ಹಕ್ಕಪತ್ರ ಅದು ಏನು ಕೊಟ್ಟಿಲ್ಲ ಇವು ಗೌಂಟನ್ ಜಾಗ ಇತ್ತು ಅಲ್ಲಿ ಹಾಕೋರಿಪ್ಪ ಅಂತಂದಾಗ ಹಾಕೊಂಡದ ಇತ್ತು ಅವಾಗ ಯಾವನು ಮಾಲಿಕಿನೂ ಬರಲಿಲ್ಲ ಗೌರ್ಮೆಂಟ್ದವರು ಬರಲಿಲ್ಲ ಹೇಳ್ಕೊತೀರಿ ಇದೇನು ಜಾಗ ಏನೈತಿ ನಮಗೆ ದಲಿತರಿಗೆ ಇಲ್ಲೇ ಇರುವಂಥ ವ್ಯವಸ್ಥೆ ಮಾಡಿಕೊಡೋತಿ ದಯಮಾಡಿ ಕೇಳ್ತೀನಿ ಈಗ ಯಾರು PW ದವ್ರು ಹೌದಾ ಇದು ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಇವ್ರು ನಾವು ಮುಖಾಂತರ ಹೋಗಿ ಕೂಡ್ತೇವೆ ಅವ್ರ ಮನೆ ಮುಂದೆ ಧರಣಿ ಕೂಡ್ತೇವೆ ಮತ್ತು 18 ವರ್ಷದ ಪ್ಲಾಟ್ ಇಲ್ಲಲ್ರಿ ಎಲ್ಲಿ ಹೋಗಿರ್ಬೇಕು ಇವರು 18 ವರ್ಷದ ಪ್ಲಾಟ್ರ ಬೇಕಲ್ಲ ಒಂದು ತಂದಿಗೆ ಎಷ್ಟು 3 ಮಕ್ಳು ಹುಟ್ಟಾರ 4 ಮಕ್ಳು ಅದಾರ 18 ವರ್ಷದ ಪ್ಲಾಟ್ ಎಲ್ಲಿ ಅದಾವು ಇದ್ದೀವ ಕೋಲಾರದಾಗ ಏನೈತಿ ಹೆಚ್ಚುವರಿ ಜಾಗ ಇದಾರೆ ಸಿಕ್ಕಂಗೆ ಇದು ಮಾಡಾಕತ್ತೀರಿ ನೀವು ಗೌರ್ಮೆಂಟ್ ಆಸ್ತಿ ತೊಗೊಂಡು ಮಾಡಬೇಕಲ್ಲ
ಅದಕ್ಕೆ ಏನು ಕೋರ್ಟ್ ಮಾಡಾಕತ್ತೀರಿ ಇಂತಾಗೆಲ್ಲ ಗೌರ್ಮೆಂಟ್ ಆಸ್ತಿ ತಗೊಳಕತ್ತಿರಲ್ಲ. ಅದಕ್ಕೆ ಈ ಇರ್ಲಾದಂಥ ದಲಿತರಿಗೆ ಜಾಗ ಕೊಡುವಂಥ ವ್ಯವಸ್ಥೆ ಮಾಡ್ರಿ ನೀವು. ಮೊದಲು ದಲಿತರಿಗೆ ಜಾಗ ಕೊಟ್ಟಿಗೆ ನೀವೇಂತಿ ಬೇಕಾದ ಇದು ಮಾಡ್ಕೋರಿ. ಗೌರ್ಮೆಂಟ್ ಸಂಬಂಧಪಟ್ಟವು ತಹಸೀಲ್ದಾರ್ ಆಫೀಸ್ ಮಾಡ್ಕೋರಿ, ಸಬ್ ರಿಜಿಸ್ಟರ್ ಆಫೀಸ್ ಮಾಡ್ಕೋರಿ, ಅಗ್ನಿಶಾಮಕ ಮಾಡ್ಕೋರಿ. ಇಂಥವ್ರನ್ನೆಲ್ಲ ಹೊರಗೆ ಬೇದಿಕೆ ಕೆಡ್ದಕ್ಕೆ ನೀವು ಮಾಡುವಂಥ ವ್ಯವಸ್ಥೆ ಮಾಡೋದಿಲ್ಲ. ಇದು ನಿಮ್ಮ ಇದು ಇದಕ್ಕೆ ಇದು ನಿಮ್ಮ ಮಾನವೀಯತೆ ಅನ್ನೋದು ಬೇಕಲ್ಲ ನಿಮಗೆ. ನೀವು ಯಾರು ಸಮಸ್ಯೆ ಕೇಳಾಕತ್ತೀರಿ? 10 ವರ್ಷದಿಂದ ಓಟ್ ಹಾಕೋದು ಅಂತ ಕಲ್ತೀರಿ ನೀವು. ಬೇರೆ ಏನು ಸಮಸ್ಯೆ ಕೇಳ್ತೀರಿ ನೀವು? ಊರಾಗ ಯಾರು ಲೀಡ್ರ್ಗಳು ಅದಾರ? ಇದ್ದಂಥ ಲೀಡ್ರ್ಗಳು ಏನು ಮಾಡ್ತಾರೆ? ಕ್ಷಣಕ್ಕೆ ಸುಖಕ್ಕೆ ಇವತ್ತು ಬಂದು ಕಿಶನ್ ನಾವು ಓಟ್ ಹಾಕಿರಿ, ನಾವು ನಿಮಗೆಲ್ಲ ಮಾಡ್ತೇವೆ. ಏನು ಮಾಡಿದ್ರಿ ಇದಕ್ಕೆ? ನಾವು ಕಾರ್ಯಕರ್ತರ 10 ವರ್ಷ ಕೆಲಸ ಮಾಡ್ಯಾವ್ರಿ ನಿಮ್ಮಿಂದ. ನಾವು ಏನೂ ತಿಂದಿಲ್ಲ ನಿಮ್ದು. ನಾವು ಕೇಳಿದೆ, ನಾ 10 ವರ್ಷದ ಕೇಸ ನಿಮ್ಮ ದುಡಿದ್ರು ನಾನು ನಿಮ್ಗೆ ಕೇಳಿದ್ದೇನಂತೆ ನಮ್ಮ ಸಾರ್ವಜನಿಕ UKP ದಲಿತರಿಗೆ ಏನೈತಲ್ಲ ಬರೀ ಜಾಗ ಕೊಡ್ರತ್ ಕೇಳಿ ನಾನು ನಿಮಗೇನು ನಿಮ್ಗೊಂದು ಪ್ಲಾಟ್ ಕೇಳಿಲ್ಲ, ಒಂದು ಆಸ್ತಿ ಕೇಳಿಲ್ಲ, ಸ್ವಂತ ನನಗೊಂದು ಕಾಂಟ್ರಾಕ್ಟ್ ಕೆಲಸ ಮಾಡತ್ತಾರೆ, ನನಗೆ ಅಂಥ ಜಾಗ ಕೊಡೋದು ಕೇಳಿ ನಾನು ಶಿವಾನಂದ ಪಾಟೀಲ್ ಸಾಹೇಬ್ ಇರ್ತೇನೆ. ನಾ ಕೇಳಿದ್ದು ಒಂದ ಬಾಗೇವಾಡಿಗೆ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಕರ್ಕೊಂಡು ಹೋಗಿದ್ದೆ. ನಮ್ಗೆ ಇರಾಕಿದ್ದು ಜಾಗ ಕೊಡ್ರಿ ಅಂತ ಅಷ್ಟು ಕೇಳಿದ ಅಷ್ಟೇ. ಇದನ್ನೊಂದು ದಯಮಾಡಿ ನೀವೇನು ಕೆಲಸ ಕೊಡು ಏನದು ಜಾಗ ಕೊಡುವಂಥ ಕೆಲಸ ಮಾಡ್ಬಿಟ್ಟು UKP ಸಂಬಂಧಪಟ್ಟ PW ಜಾಗ ಸಂಬಂಧಪಟ್ಟ 10 ಎಕರೆ ಆಸ್ತಿ ಐತಿ. ಇಲ್ಲಿ ಸಂಬಂಧಪಟ್ಟ 2 ಎಕರೆ 23 ಗುಂಟೆ. ಇದು ದೇವೇಗೌಡರ ಇವ್ರು ದೇವೇಗೌಡರು ಇದ್ದಾಗ ಇದು ಅಲ್ರಿ UKP 2 ಏನಿದು ಸದ್ಯಕ್ಕೆ 73 SC ಮನೆಗಳು ಅದಾವೆ. ಹೆಚ್ಚುವರಿ ಆಕೇಶಿಂದ ಏನೈತಿ ಒಟ್ಟು ಒಂದು 80 ರಿಂದ 85 ಮನೆಗಳು ಅದಾವೆ. 3 ಸಂತ್ರಸ್ತರು ಅದಾವೆ. ಈ ಸದ್ಯಕ್ಕೆ ಇದ್ದವರು ಅಂದರೆ ಏನೈತಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಐತಿ, ಹಕ್ಪತ್ರು ಅದು ಕೂಡ ಅದಾವೆ. ಇಲ್ಲಿ ಸ್ವಲ್ಪ ಸಂಬಂಧಪಟ್ಟ ಬೆಳ್ಳುಬೇರೆ MLA ಇದ್ದಾಗ ಏನೈತಿ ಶಾಸಕರಿದ್ದಾಗ ಅವ್ರು ಮಾಡಿ ಕೊಟ್ಟಾರ. ಹೆಚ್ಚುವರಿ ಜಾಗ ಒಳಗೂ ಏನಂತ ಹಾಕಿ ಕೊಟ್ಟಾಗ ಇದ್ದು ಸದ್ಯಕ್ಕೆ ಹೇಳ್ಬೇಕಂದ್ರೆ 8 ರಿಂದ 10 ಹಕ್ಪತ್ರ ಅದಾವೆ. ಒಂದು ವೇಳೆ ಇದ್ರಿಗೆ ಏನಾದರೂ ಕೊಡ್ಲಿಕ್ಕೆ ನಾನು ತಹಸೀಲ್ದಾರ್ ಆಫೀಸ್ ಮುಂದೆ ಮತ್ತು ಇವ್ರು ಏನು ಜನಕ್ಕೆ ಕೂಡಿಸಿ DC ಮುಂದೆ ಕೊಡಾಗ ನಾನು ಸಿದ್ಧದೀನಿ. ನಾನು ಭೀಮ್ ಆರ್ಮಿ ಕರ್ನಾಟಕ ಏತ ಸಂಘಟನೆಯಿಂದ ಏನೈತಿ ನಾನು ನೋಡಾಕತ್ತೀನಿ. ಯಾಕಂದ್ರೆ ಇಲ್ಲಿ ಯಾರು ಕಿತ್ತಾಕ್ ಬರ್ತಾರೆ. ನಾನು ಈಗ ಯಾಕೆ ಸುಮ್ಮ ಕೂತೀನಿ ಅಂದ್ರೆ ಅವರು ನಮ್ಮ ಗಮನಕ್ಕೆ ತಂದಾರ. ನಾವು ಯಾಕಂದ್ರೆ ನಮಗೆ ಮುಂದೆ ಬೇಕಲ್ಲ ಗಾಡಿ ಬೋಲ್ಡೇಜನ್ ಬೇಕಂದ್ರೆ ನಾವು ಯಾರ ಮ್ಯಾಗ ಆಗ್ರಹ ಮಾಡ್ಬೇಕು. ಅದಕ್ಕೋಸ್ಕರ ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬರಲಂತ ನಾನು ಸುಮ್ಮ ಕೂತೀನಿ. ಅದಕ್ಕೆ ಇವತ್ತು ಕರೆದಿದ್ರು ಅವ್ರು ನಮಗೆ ತಹಸೀಲ್ದಾರ್ ಆಫೀಸ್ಗೆ ಬಾಪ ಹಿಂಗೆ ಬಂದೇವತ್ತಂದ್ರು ನಾನು ಸುಮ್ಮ ಕೂತೀನಿ. ಯಾಕಂದ್ರೆ ಬರ್ಬೇಕು JCB ಬರಲಿ, ಯಾವ ಗಾಡಿ ತೊಗೊಂಡು ಕೇಳಿ ಯಾಕೆ ಯಾವ ಅಧಿಕಾರಿಗಳು ಬರ್ತಾರೆ, ಅದರಿಂದ ಬಂದ್ರೆ ಬೇಕಲ್ಲ ಅವ್ರು. ಅದನ್ನು ಕೇಳಿಸಲು ನಾನು ಕೂತೀನಿ. ಬೇಡಪ್ಪ ಅಂದ್ರೆ ಏನೈತಿ ನಾಳೆಗೆ ಹೊತ್ತು ಹೊಂಟ್ರೆ ಏನೈತಿ ಇವ್ರು ತೊಗೊಂಡ್ಕಿಶನ್ ತಹಸೀಲ್ದಾರ್ ಆಫೀಸ್ ಮುಂದೆ ಕೊಡ್ತೀನಿ. ಇಲ್ಲಪ್ಪ ಅಂದ್ರೆ ಇಲ್ಲೇ 17 ಮಾಡಿ ರೋಡ್ ಏನೈತೆ ರೋಡ್ ಮ್ಯಾಗ ಕೊಡ್ತೀನಿ. DCನೂ ಬರಬೇಕಿತ್ತು ಕಾರಣಕ್ಕೆ. ಯಾಕಂದ್ರೆ ಅಷ್ಟು ದಲಿತರಿಗೆ ರೋಡಿಗೆ ತೊಗೊಂಬರ್ತಾನ ಅಂದ್ರೆ ಇದಕ್ಕೆ ಕಾರಣ ಯಾರು ಮೂಲಭೂತರು ಗೊತ್ತಾಗಲ್ಲ. ಇದು ಏನು ಮಿನಿಸ್ಟರ್ ಕೂತು ಮಾಡಾಕತ್ತಾನೋ, ಏನು ಇದ್ದೂರವ್ರು ಮಾಡಾಕತ್ತಾರೋ, ಏನು ಅಧಿಕಾರಿಗಳು ಮಾಡತ್ತಾರೋ ಗೊತ್ತಾಗತ್ತಿಲ್ಲ. ನಾವು ಗೊತ್ತಾಗೋ ಕಾರಣಕ್ಕೆ ನಾವು ಒಂದು ಕಾರಣದಿಂದ ಬಿಟ್ಟೇವು. ಬರಲಿ ಯಾವ ಗಾಡಿ ಬರ್ತಾವೆ ಬಾರೋ ಇದು ಬರಲಿ, ಯಾವ ಅಧಿಕಾರಿಗಳು ಬರ್ತಾವೆ ಬರಲಿ, ಅದಕ್ಕೆ ನಾವು ಸಿದ್ಧರಿದ್ದೀವಿ. ಅದು ನಾವು ಏನಾದರೂ ನಾವು ಇದು ಜಾಗ ಅಂತ ಬಿಟ್ಟು ಹೋಗಕ್ಕೆ ನಾವು ಅಂತ ಇದಕ್ಕಿಲ್ಲ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು,
ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.